ಹಾಯ್ ಎವ್ರಿವನ್, ನಾನು ನಿಮ್ಮ ನಾಗು. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಟೆಂಪಲ್ದ ಆಗಿರುತ್ತೆ. ನಾವು ಹೊಸಕೋಟೆಯಲ್ಲಿ ಇರುವ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಇಲ್ಲಿ ತುಂಬಾ ರಶ್ ಇತ್ತು ಆ್ಯಂಡ್ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ನಾನಂತೂ ಹೋಗಬೇಕು ಅಂತ. ಇದೇ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹೇಗಿದೆ ಏನು ಅಂತ ನೋಡೋಣ ಅಂತ ಟೆಂಪಲ್ಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ತುಂಬಾ ರಶ್ ಇತ್ತು ಆ್ಯಂಡ್ ಇಲ್ಲಿ ಕ್ಯೂ ಸಿಸ್ಟಮ್ ಕೂಡ ಇದೆ. ಟೆಂಪಲ್ಗೆ ಹೋಗೋ ಸೈಡು ಇದೆ ಮತ್ತು ಕಾಯಿ ಕಟ್ಟೋ ಜಾಗದಲ್ಲೂ ಕೂಡ ಇದೆ ಕ್ಯೂ ಸಿಸ್ಟಮು. ಕಾಯಿ ಕಟ್ಟೋದು ಆದರೆ ತುಂಬಾ ಕ್ಯೂ ಇತ್ತು. ಇಲ್ಲಿ ಬಂದುಬಿಟ್ಟು ದೇವ್ರನ್ನ ಬೇಡ್ಕೊಂಡು ಕಾಯಿ ಕಟ್ತಾರೆ ಮತ್ತು ಬೀಗ ಹಾಕ್ತಾರೆ ಆ್ಯಂಡ್ ತುಪ್ಪದ ದೀಪ ಈ ಥರ ಎಲ್ಲನೂ ಮಾಡ್ತಿರ್ತಾರೆ. ಸೊ ಹೇಗಿದೆ, ಯಾವ ಥರ ಮಾಡ್ತಿರ್ತಾರೆ ಅಂತ ಒಂದ್ಸತಿ ನೋಡಬೇಕು ಅಂತ ಹೇಳಿಬಿಟ್ಟು ನಾನು ಹೋಗಿದ್ದೆ. ಹಾಗೆ ನಾನು ಕೂಡ ಬೆಲ್ಲದ ದೀಪ ಹಚ್ಚಬೇಕು ಅಂದ್ಕೊಂಡಿದ್ದೆ. ಸೊ ಅದನ್ನು ಕೂಡ ಮಾಡೋಣ ಅಂತ ಹೇಳಿಬಿಟ್ಟು ಹೋಗಿದ್ದೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಿದ್ರಲ್ಲ ಎಷ್ಟು ತುಂಬಾ ರಶ್ ಇತ್ತು. ನಮಗೆ ಅಟ್ಲೀಸ್ಟ್ ಒಂದು 3 hours 4 hours ಆಯಿತು ದರ್ಶನ ಮಾಡ್ಕೊಳ್ಳೋಕ್ಕೆ, ಅಷ್ಟೊಂದು ರಶ್ ಇತ್ತು. ಆ್ಯಂಡ್ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ದೇವಸ್ಥಾನದಲ್ಲೇ ದೀಪ ಹಚ್ಚೋರು ಹಚ್ತಾರೆ. ಬಟ್ ಆದರೆ ನಾನು ಹೋಗೋ ಟೈಮಲ್ಲಿ ಅಲ್ಲಿ ದೇವಸ್ಥಾನದಲ್ಲಿ ದೀಪ ಹಚ್ಚೋಕ್ಕೆ ಬಿಟ್ಟಿದ್ದಿಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ 12 o'clock ಒಳಗಡೆ ಹೋಗಿದ್ರೆ ಅಲ್ಲಿ ದರ್ಶನ ಆಗುತ್ತೆ. ಸೊ ನಾವು 12 o'clock ಒಳಗಡೆ ಹೋದ್ವಿ. 12 o'clock ಒಳಗಡೆ ದರ್ಶನ ಮಾಡ್ಕೊತೀವಿ. 12 o'clockಗೆ ಕ್ಲೋಸ್ ಮಾಡ್ತಾರೆ ದೇವಸ್ಥಾನ, ಅಲ್ಲಿ ಪೂಜೆ ಮಾಡ್ತಾರಂತೆ. ಸೊ ಅದಕ್ಕೋಸ್ಕರ 12 o'clock ಒಳಗಡೆ ಹೋದರೆ ದರ್ಶನ ಆಗುತ್ತೆ. ಮತ್ತೆ ದರ್ಶನ ಮಾಡಬೇಕು ಅಂದ್ಕೊಂಡವರು 1:30 or 2 o'clock ಆ ಟೈಮಿಂಗ್ಸ್ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಅದ್ರ ಮೇಲೆಗಡೆ ಮತ್ತೆ ನಮಗೆ ದರ್ಶನಕ್ಕೆ ಬಿಡ್ತಾರೆ. ಸೊ ನಾವು ದರ್ಶನ ಎಲ್ಲ ಮುಗಿಸ್ಕೊಬಂದು ಬೆಲ್ಲದ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ನಾವಲ್ಲಿ ಸೈಡಲ್ಲಿ ಕುತ್ಕೊಂಡಿದ್ದೀವಿ. ಆ್ಯಂಡ್ ಅಲ್ಲಿ ಬಂದುಬಿಟ್ಟು ಕಾಳಿಕಾದೇವಿದು ದೊಡ್ಡ ಸ್ಟ್ಯಾಚ್ಯೂ ಇದೆ. ಅದ್ರ ಪಕ್ಕದಲ್ಲಿ ನಾವು ಕುತ್ಕೊಂಡು ಇಲ್ಲಿ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಅದಕ್ಕೆ ಒಂದು ಪ್ಲೇಟ್ ಮತ್ತು 5 ಬೆಲ್ಲದಚ್ಚು ಮತ್ತು ಗುಂಡು ಬತ್ತಿ, ಹೂವು, ಅರಿಶಿನ, ಕುಂಕುಮ ಎಲ್ಲನೂ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಸಾಂಬ್ರಾಣಿ ಕಡ್ಡಿ ಅಷ್ಟನ್ನು ತೊಗೊಬಂದು ನಾವಿಲ್ಲಿ ಪೂಜೆ ಮಾಡ್ತಾ ಇದೀವಿ. ಸೊ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ನಮಗೆ ಗೊತ್ತಿರೋ ಅಷ್ಟು ನಾವು ಮಾಡಿದ್ದೀವಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಿರ್ತಾರೆ. ಸೊ ನನಗೆ ಗೊತ್ತಿರೋ ಪ್ರಕಾರ ನಾನು ಮಾಡಿದ್ದೀನಿ. ಆ್ಯಂಡ್ ಅದನ್ನೆಲ್ಲ ಹಚ್ಕೊಂಡು ಒಂದು ಜಾಗದಲ್ಲಿ ಕೂತ್ಕೊಂಡು ನಾನು ಅಲ್ಲಿ ಕಾಳಿಕಾದೇವದ ದೊಡ್ಡ ಸ್ಟ್ಯಾಚ್ಯೂ ಇದೆ, ಅಲ್ಲಿ ಹೋಗ್ಬಿಟ್ಟು ನಾನು ಪೂಜೆ ಮಾಡಿದೆ. ಸುಮಾರು ಜನ ಅಲ್ಲೇ ಪೂಜೆ ಮಾಡ್ತಿರ್ತಾರೆ. ಪೂಜೆ ಮಾಡಿಬಿಟ್ಟು ಅಲ್ಲಿ ಕೆಳಗಡೆ ದೀಪಗಳನ್ನು ಕೂಡ ಇಟ್ಟಿರ್ತಾರೆ. ನೀವು ನೋಡ್ತಿರ್ಬೋದು, ಇದೇ ಒಂದು ದೊಡ್ಡ ಸ್ಟ್ಯಾಚ್ಯೂ. ಸುಮಾರು ಜನ ನಮ್ಮ ಕಡೆ ಇರೋರೆಲ್ಲ ಹೋಗಿ ಬಂದಿರ್ತಾರೆ ಅಂತ ನನಗೆ ಗೊತ್ತು. ಮತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲೇ ಕಾಯಿ ಕಟ್ತಿರ್ತಾರೆ. ಅಲ್ಲಿ ಕಾಯಿ ಕಟ್ತಿರ್ಬೇಕಾದ್ರೆ ನಾವು ಅಲ್ಲಿ ಹೋದ್ವಿ. ಮತ್ತು ಲಾಸ್ಟಲ್ಲಿ ಪ್ರಸಾದ ಕೂಡ ಹಾಕಿದ್ರು. ಆ ಪ್ರಸಾದನ ತಿಂದ್ಕೊಂಡು ಮತ್ತೆ ನಾವು ಮನೆ ಕಡೆ ಹೊರಟ್ವಿ. ಸೊ ಈ ಒಂದು ವ್ಲಾಗ್ ನಿಮಗೇನಾದರೂ ಯೂಸ್ಫುಲ್ ಆಗಿದ್ದರೆ ಮತ್ತು ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.